ಹಾಯ್ ಎವ್ರಿವಾನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೂ ನಾನು ಸಹ ಚೆನ್ನಾಗಿದ್ದೀನಿ. ಬನ್ನಿ, ಈ ಒಂದು ವಿಡಿಯೋದಲ್ಲಿ ಆಲ್ರೆಡಿ ಇನ್ನೇನು ಸೀಸನ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ಮಾವಿನಕಾಯ್ದು, ಮಾವಿನ ಹಣ್ಣು. ಹಾಗಾಗಿ ಕೊನೆಯದಾಗಿ ಈ ಮಾವಿನಕಾಯನ್ನು ಯೂಸ್ ಮಾಡಿಕೊಂಡು ಒಂದು ಅದ್ಭುತವಾದಂಥ ಚಟ್ನಿ ರೆಸಿಪಿಯನ್ನು ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಹಾಗಾಗಿ ನಿಮ್ಮ ಜೊತೆ ಅದು ಒಂದು ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ನನ್ನ ಡೇ ಹೇಗೆಲ್ಲ ಹೋಯ್ತು ಅನ್ನೋದನ್ನು ಸಹ ಇಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದು ನನ್ನ ಸಂಡೇ ವಿಡಿಯೋ ಆಗಿರುತ್ತೆ. ಬನ್ನಿ, ಕೆಲವೊಂದು ರೆಸಿಪೀಸ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಯಾರೆಲ್ಲ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ ಅಂತ ಕೇಳ್ಕೊಳ್ತಾ ನಾನು ನನ್ನ ವಿಡಿಯೋವನ್ನು ಶುರು ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಸ್ನಾನ ಮುಗಿಸ್ಕೊಂಡು ಹೇಗೂ ಸ್ವಲ್ಪ ಹೂವು ಇತ್ತು. ಹಾಗಾಗಿ ಫಸ್ಟ್ ಯಾವಾಗಲೂ ಅಷ್ಟೇ, ಏನೋ ಹೂವು ಇದ್ದರೆ ಫಸ್ಟ್ ಯಾವಾಗ ಹೂವು ಮುಡಿಸ್ಕೊಳ್ತೀನಿ ಅಂತ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಅದು ಅಲ್ಲೇ ಫ್ರಿಜ್ಜಲ್ಲೇ ಬಾಡೋಗಕ್ಕೆ ಮೊದಲೇ ಮುಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮುಡಿಸ್ಕೊಂಡೆ. ನಂತರ ಎಲ್ಲರಿಗೂ ಸಹ ಹೂವು ಅಂದರೆ ಸಾಮಾನ್ಯವಾಗಿ ಇಷ್ಟ ಇರುತ್ತಲ್ವ. ಯಾರಿಗೆಲ್ಲ ಇಷ್ಟ ಇರುತ್ತೋ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಇಲ್ಲಿ ನಾನು ಪಾಲಕ್ ಸೊಪ್ಪನ್ನು ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಇವತ್ತು ಚಪಾತಿ ಮತ್ತು ಅದ್ರ ಕಾಂಬಿನೇಷನ್ ಆಗಿ ಮಾವಿನಕಾಯಿ ಚಟ್ನಿಯನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಒಂಥರ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಚಟ್ನಿ, ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಈ ಥರ ಟಿಫನ್ಗೆ ಬೇಕಂದ್ರೂ ಮಾಡ್ಕೋಬೋದು, ಇಲ್ಲ ರೈಸ್ ಜೊತೆನೂ ಸಹ ಮಾಡ್ಕೋಬೋದು. ಹಾಗೆಯೇ ಗೋಡಂಬಿ ಸಹ ಖಾಲಿ ಆಗಿಬಿಟ್ಟಿತ್ತು. ಅಂದರೆ ಗೋಡಂಬಿ ತಂದು ತುಂಬ ದಿನವೇ ಆಗಿಬಿಟ್ಟಿತ್ತು. ನಾನಿಲ್ಲಿ ಬಾಕ್ಸ್ಗೆ ಹಾಕ್ಕೊಂಡು ಇಟ್ಕೊಂಡಿರಲಿಲ್ಲ. ಅದೆಲ್ಲಿ ಕವರಲ್ಲಿತ್ತು ಅಲ್ಲೇ ಆಫ್ ಖಾಲಿ ಆಗಿಬಿಟ್ಟಿತ್ತು ಆಲ್ರೆಡಿ. ಹಾಗೇನೆ ಅಲ್ವಾ, ಮಕ್ಕಳಿರೋ ಕಡೆ ಏನಾದರೂ ಈ ಥರದ್ದೆಲ್ಲ ಸ್ನ್ಯಾಕ್ಸ್ ಥರ ಸಿಕ್ತಂದರೆ ತಿನ್ಕೊಳ್ತಾ ಇರ್ತಾರೆ. ಹಾಗಾಗಿ ಇನ್ನೊಂದು ಸ್ವಲ್ಪ ಉಳಿದಿತ್ತಲ್ವ, ಅದನ್ನು ಸ್ವಲ್ಪ ತೆಗೆದು ಹಾಕಿಬಿಟ್ಟು ಇವಾಗ ಬನ್ನಿ, ನಾನು ಫಸ್ಟು ಪಾಲಕ್ ಸೊಪ್ಪನ್ನು ಬೇಯಿಸ್ಕೊಂಡೆ ಅಲ್ವಾ, ಅದು ಸ್ವಲ್ಪ ತಣ್ಣಗಾಗಬೇಕು, ಅದನ್ನು ರುಬ್ಕೋಬೇಕು. ಅಲ್ಲಿ ತನಕ ಇಲ್ಲಿ ಚಟ್ನಿಗೆ ಬೇಕಾದಂಥ ಒಂದು ಮಸಾಲೆಯನ್ನು ಸಹ ನಾನಿಲ್ಲಿ ಹುರ್ಕೊಂಡು ಬಿಡ್ತೀನಿ. ಫಸ್ಟು ಮೊದಲಿಗೆ ಇದು ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ. ಇಲ್ಲಿ ಒಂದೇ ಪ್ಲೇಟಲ್ಲಿ ನಾನು ಮಸಾಲೆ ಎಲ್ಲವನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಜೀರಿಗೆ ತಗೊಂಡಿದ್ದೀನಿ, ಹಾಗೆ ಧನಿಯಾ ತಗೊಂಡಿದ್ದೀನಿ. ಎಲ್ಲವನ್ನು ಸಹ ಒಂದೊಂದು ಸ್ಪೂನಷ್ಟು ತಗೊಂಡಿದ್ದೀನಿ. ಜೀರಿಗೆ ಒಂದು 1/2 ಸ್ಪೂನಷ್ಟು ತಗೊಂಡ್ರೆ ಸಾಕು. ಕಡಲೆಬೇಳೆ ಹಾಗೆ ಉದ್ದಿನ ಬೇಳೆಯನ್ನು ಸೇರಿಸ್ಕೊಂಡಿದ್ದೀನಿ. ಇದಿಷ್ಟನ್ನು ಸ್ವಲ್ಪ ಬೆಚ್ಚಗಾಗೋ ತನಕ ಮೊದಲು ಅದನ್ನು ಸ್ವಲ್ಪ ಒಂಬಣ್ಣ ಬರೋ ತನಕ ಹುರ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನು ಇಟ್ಕೊಂಡಿದ್ದಂತಹ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಹುಳಿ ಹಾಕ್ಕೊಳ್ತೀವಲ್ವ, ಇವಾಗ ಮಾವಿನಕಾಯಿ ಹುಳಿ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ಖಾರನ ಜಾಸ್ತಿನೇ ಹಾಕ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ನಿಮಗೆ ಯಾವ ರೀತಿ ಬೇಕನ್ಸುತ್ತೋ ಆ ರೀತಿಯಾಗಿ ತಗೊಳ್ಳಿ. ಅದಾದ ನಂತರ ಇಲ್ಲಿ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ತಗೊಂಡಿದ್ದೀನಿ. ಅದಷ್ಟನ್ನು ಸಹ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ, ಹಸಿ ವಾಸನೆ ಹೋಗಬೇಕು. ಹಾಗೆಯೇ 1-2 ಎಸ್ಲಷ್ಟು ಕರಿಬೇವಿನ ಸೊಪ್ಪನ್ನು ಸಹ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಮೊದಲು ತುಂಬ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಬೇಕಾಗುತ್ತೆ. ಹಸಿ ವಾಸನೆ ಇದ್ದರೆ ಚಟ್ನಿ ಅಷ್ಟೊಂದು ಚೆನ್ನಾಗಾಗೋದಿಲ್ಲ. ಹಾಗಾಗಿ ಹಸಿ ವಾಸನೆ ಹೋಗಬೇಕು. ಇವಾಗ ಅದಾದ ನಂತರ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಒಂದು ಮ್ಯಾಂಗೋವನ್ನು, ಮಾವಿನಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇವಾಗ 1-2 ಟೊಮೊಟೊವನ್ನು ಸಹ ನಾನು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಚಟ್ನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಹಾಗೆ ಸ್ವಲ್ಪ ಒಂದು ಚಿಟಿಗೆಯಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊಬ್ಬರಿಯನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಬೇಕಂತ ಹೇಳಿದ್ರೆ ಚಟ್ನಿ ಆದ್ಮೇಲೂ ಸಹ ಸೇರಿಸ್ಕೋಬೋದು. ಬಟ್ ಇವಾಗಲೇ ಸೇರಿಸ್ಕೊಂಡ್ರು ಏನೂ ತೊಂದರೆ ಇಲ್ಲ, ತುಂಬ ಚೆನ್ನಾಗೇ ಇರುತ್ತೆ. ಎಲ್ಲದಕ್ಕೂ ಸಹ ಅಡ್ಜಸ್ಟ್ ಆಗುತ್ತಲ್ವ ಅದು. ಹಾಗಾಗಿ ಏನು ಮಾಡ್ತಾ ಇದ್ದೀನಿ, ಇವಾಗಲೇ ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಮೆತ್ತಗಾಗೋ ತನಕ ಹುರ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋ ತನಕ ಬಿಟ್ಟು ಏನು ಮಾಡ್ತೀನಿ, ನೀಟಾಗಿ ಪೇಸ್ಟನ್ನು ಮಾಡ್ಕೊಳ್ತೀನಿ. ಇವಾಗ ಅದು ರೆಡಿ ಆಗೋ ಅಷ್ಟರಲ್ಲಿ, ತಣ್ಣಗಾಗೋ ಅಷ್ಟರಲ್ಲಿ ಇಲ್ಲಿ ನಾನು ಚಪಾತಿ ಹಿಟ್ಟನ್ನು ಸಹ ಕಲಸಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಯಾವಾಗಾದರೂ ಅಷ್ಟೇ ಚಪಾತಿಯನ್ನು ಮಾಡಬೇಕಾದ್ರೆ ಒಂದೇ ರೀತಿಯಾದಂಥ ಹಿಟ್ಟನ್ನು ತಗೊಂಡು ನಾನು ಚಪಾತಿಯನ್ನು ಮಾಡ್ಕೊಳ್ಳೋದಿಲ್ಲ. ಬೇರೆ ಬೇರೆ ಗ್ರೈನ್ಸ್ ಎಲ್ಲನೂ ಸಹ ಸೇರಿಸ್ಕೊಳ್ತಾ ಇರ್ತೀನಿ. ಇಲ್ಲಿ ಸ್ವಲ್ಪ ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ, ಹಾಗೆ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಅಂದರೆ ಇವಾಗ ಒಂದು ಸ್ಪೂನಷ್ಟು ಮಾತ್ರನೇ ತಗೊಂಡಿದ್ದೀನಿ. ಗೋಧಿ ಹಿಟ್ಟಿನ ಪ್ರಮಾಣವನ್ನು ಜಾಸ್ತಿ ತಗೊಂಡಿದ್ದೀನಿ. ಹಾಗೆ ಮೊದಲೇ ಬೇಯಿಸಿ ಇಟ್ಕೊಂಡಿದ್ನಲ್ವ ಪಾಲಕ್ ಸೊಪ್ಪು, ಅದನ್ನು ಸಹ ಇಲ್ಲಿ ಸೇರಿಸ್ಕೊಂಡು ಪ್ಯೂರಿ ಮಾಡಿಬಿಟ್ಟು ಅದನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು, ನೀರನ್ನು ಫಸ್ಟೇ ಜಾಸ್ತಿ ಹಾಕೋದಕ್ಕೆ ಹೋಗಬಾರ್ದು, ಸ್ವಲ್ಪವನ್ನು ಸೇರಿಸ್ಕೋಬೇಕು.
ನಾನು ಈ ಪಾಲಕ್ ಸೊಪ್ಪನ್ನು ರುಬ್ಕೊಂಡಿದ್ದೆ ಅಲ್ವಾ, ಅದೇ ಜಾರನ್ನು ತೊಳೆದ್ಬಿಟ್ಟು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಸೇರಿಸ್ಕೊಂಡು ಕಲಿಸ್ಕೊಳ್ತಾ ಇರಬೇಕು. ಬೇಕಂತ ಹೇಳಿದ್ರೆ ನಂತರ ಏನು ಮಾಡ್ಬೋದು, ಮಿಕ್ಸ್ ಮಾಡ್ಕೋಬೋದು. ಫಸ್ಟೇ ಜಾಸ್ತಿ ಹಾಕ್ಬಿಟ್ರೆ ತುಂಬ ತೆಳ್ಳಗಾಗ್ಬಿಡುತ್ತೆ. ಹಾಗಾಗಿ ಏನು ಮಾಡ್ತಾ ಇದ್ದೀನಿ, ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಗಟ್ಟಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಮಾಮೂಲಿ ಚಪಾತಿ ಹಿಟ್ಟನ್ನು ಯಾವ ರೀತಿಯಾಗಿ ಕಲಿಸ್ಕೊಳ್ತೀವೋ ಆ ಒಂದು ಹದಕ್ಕೆ ಇದನ್ನು ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲವನ್ನ ನೀಟಾಗಿ ಕಲಿಸ್ಕೊಂಡಿದ್ದಾಯಿತು. ಮೇಲೆ ಸ್ವಲ್ಪ ಆಯಿಲನ್ನು ಹಚ್ಬಿಟ್ಟು ಇದನ್ನು ನೆಕ್ಸ್ಟ್ ನಾನು ಯಾವಾಗ ಚಪಾತಿಯನ್ನು ಮಾಡ್ಕೋಬೇಕೋ ಅಲ್ಲಿ ತನಕನೂ ಅಂದರೆ 1 ಅವರ್ ಮುಂಚೆನೇ ನಾನು ಕಲಸಿ ಇಟ್ಕೊಂಡಿದ್ದೀನಿ. 1 ಅವರ್ ಮುಂಚೆ ತನಕ ಅದನ್ನು ನೆನ್ಕೊಂಡ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಚಪಾತಿ ಆಗುತ್ತೆ. ಈ ರಾಗಿ ಹಿಟ್ಟನ್ನು ಯೂಸ್ ಮಾಡ್ಕೊಂಡಿದ್ದೀವಲ್ವ, ಹಾಗಾಗಿ ತುಂಬ ರಫ್ ಅನ್ನಿಸ್ತಾ ಇರುತ್ತೆ ಚಪಾತಿ. ತುಂಬ ಟೈಟಾಗೆಲ್ಲ ಕಲಿಸ್ತಕ್ಕಂಥದ್ದು ಬೇಡ, ಹಾಗೆಯೇ ತುಂಬ ತೆಳುವಾಗೂ ಕಲಿಸ್ತಕ್ಕಂಥದ್ದು ಬೇಡ. ಒಂದು ಹದದಲ್ಲಿ ಮೀಡಿಯಮ್ ಆಗಿ ಕಲಿಸ್ಕೊಂಡ್ರೆ ಸಾಕು. ಈ ರೀತಿಯಾಗಿ ಸ್ವಲ್ಪ ಸ್ಮೂತಾಗಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಕಲಸಿ ಅದನ್ನು ನೀಟಾಗಿ ಆಯಿಲ್ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಮಾಡಿಬಿಟ್ಟು ಇವಾಗ 1 ಅವರ್ ತನಕ ಅದನ್ನು ನಾನು ಮುಚ್ಚಿ ಇಡ್ತೀನಿ. ಇವಾಗ ಮಸಾಲೆ ಎಲ್ಲವನ್ನು ನಾನು ಫ್ರೈ ಮಾಡಿಕೊಂಡು ಮ್ಯಾಂಗೋ ಚಟ್ನಿದು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಅಲ್ವಾ, ಅದು ತಣ್ಣಗಾಗಿತ್ತು. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದನ್ನು ರುಬ್ಕೊಂಡಿದ್ದೀನಿ. ಮೊದಲಿಗೆ ಹೇಳಿದ್ನಲ್ವ, ಜಾಸ್ತಿ ನೀರು ಹಾಕ್ಬಿಟ್ರೆ ತುಂಬ ತೆಳು ಆಗಿಬಿಡುತ್ತೆ. ಫಸ್ಟ್ ಯಾವುದಕ್ಕೆ ಅಷ್ಟೇ ನೀರನ್ನು ಯೂಸ್ ಮಾಡುವಾಗ ಫಸ್ಟ್ ಸ್ವಲ್ಪವನ್ನು ಯೂಸ್ ಮಾಡ್ಕೋಬೋದು. ಇವಾಗ ಜಸ್ಟ್ ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕೊಂಡ್ರೆ ಆಯಿತು. 1-2 ಟೇಬಲ್ ಸ್ಪೂನ್ ಆಯಿಲ್, ಸೇಮ್ ಯಾವುದು ಬಾಣಲಿಯಲ್ಲಿ ಹುರ್ಕೊಂಡಿದ್ನೋ ಅದೇ ಬಾಣಲಿಯನ್ನು ತಗೊಂಡಿದ್ದೀನಿ. 1-2 ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆಯನ್ನು ಸೇರಿಸ್ಕೊಂಡು ಅದು ಸ್ವಲ್ಪ ಚಿಟಪಟ ಅಂತ ಸಿಡಿದ ಮೇಲೆ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದಂಥ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸ್ಬಿಟ್ಟು ಒಂದೇ ಒಂದು ಮೆಣಸಿ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಂಡಿದ್ದೀನಿ. ಹಿಂಗನ್ನು ಹಾಕೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಸೇರಿಸ್ಕೊಂಡಿದ್ದೀನಿ. ಇದಾದ ನಂತರ ರುಬ್ಬಿ ಇಟ್ಕೊಂಡಿದ್ದಂಥ ಚಟ್ನಿಯನ್ನು ಇದಕ್ಕೆ ಸೇರಿಸ್ಕೊಂಡು ಆಲ್ರೆಡಿ ಮಸಾಲೆ ಎಲ್ಲ ಮೊದಲೇ ಫ್ರೈ ಮಾಡಿ ಹುರ್ಕೊಂಡಿದ್ದೀವಲ್ವ, ತುಂಬ ಇವಾಗ ಉರಿತಕ್ಕಂಥದ್ದು ಫ್ರೈ ಮಾಡ್ತಕ್ಕಂಥದ್ದು ಏನೂ ಬೇಡ. 1-2 ನಿಮಿಷಗಳ ಕಾಲ ಇದನ್ನು ನೀಟಾಗಿ ಹುರಿದ್ಬಿಟ್ಟು, ಅಂದರೆ ಉರಿವಾಗ ಒಂಚೂರು ಕಲರ್ ಚೇಂಜ್ ಆಗುತ್ತೆ, ಅಷ್ಟನ್ನು ಹುರಿದ್ಬಿಟ್ಟು ಸ್ವಲ್ಪ ಡಾರ್ಕಾಗಿ ಕಲರ್ ಚೇಂಜ್ ಆಗುತ್ತೆ, ಹುರಿದ್ಬಿಟ್ಟು ತೆಗೆದ್ರೆ ಸಾಕು. ಕೊನೆಯದಾಗಿ ಸ್ವಲ್ಪ ಗಾರ್ನಿಷ್ಗೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡಿಕೊಂಡ್ರೆ ನಮ್ಮ ಮ್ಯಾಂಗೋ ಚಟ್ನಿ ಅಂತೂ ರೆಡಿ ಆಯಿತು. ಸೀಸನಲ್ಲಂತೂ ಯಾವುದೇ ಕಾರಣಕ್ಕೂ ಇದನ್ನು ಮಿಸ್ ಮಾಡ್ಕೋಬೇಡಿ, ತುಂಬಾ ಚೆನ್ನಾಗಿರುತ್ತೆ. ರೈಸ್ ಜೊತೆ ಅಂತೂ ಇದ್ದಿದ್ದು ತುಂಬ ಚೆನ್ನಾಗಿರುತ್ತೆ. ಒಂದು ಟೈಮ್ ಟ್ರೈ ಮಾಡಿ ನೋಡಿ. ಇವಾಗ ಚಟ್ನಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಚಪಾತಿನ ಹಾಕೋದಕ್ಕೂ ಸಹ ಇಲ್ಲಿ ನಾನು ಪ್ರಿಪೇರನ್ನು ಮಾಡ್ಕೊಳ್ತಾ ಇದ್ದೀನಿ. ತವವನ್ನು ಸಹ ಇಟ್ಕೊಂಡಿದ್ದೀನಿ. ಎಲ್ಲ ಟೈಮಲ್ಲೂ ಸಹ ಈ ರೀತಿಯಾಗಿ ಹೆಲ್ದಿಯಾಗಿ ತಿನ್ನೋದಕ್ಕೆ ಶುರು ಮಾಡಿದ್ರೆ ನಮಗೇನೆ ಏನು ಮಾಡ್ತಾ ಇರುತ್ತೆ, ಈ ಒಂದು ಬ್ರೇಕ್ಫಾಸ್ಟನ್ನು ಅಥವಾ ಈ ಒಂದು ಲಂಚನ್ನು ಯಾವ ರೀತಿಯಾಗಿ ನಾವು ಹೆಲ್ದಿಯಾಗಿ ಮಾಡ್ಕೊಳ್ಳೋಣ, ನಮ್ಮ ಹತ್ರ ಏನು ತರಕಾರಿಗಳಿದೆ ಅದನ್ನು ಯಾವ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಒಂದು ಒಳ್ಳೆ ಅಡುಗೆಗಳನ್ನು ಮಾಡ್ಬೋದು ಅನ್ನೋ ಐಡಿಯಾಸು ನಮಗೇನೆ ಬರ್ತಾನೆ ಹೋಗುತ್ತೆ. ಮತ್ತು ನಮ್ಮ ಮನೇಲಿ ಒಂದೊಂದು ಟೈಮ್ಗೆ ಒಬ್ಬೊಬ್ಬರು ತಿಂತಕ್ಕಂಥದ್ದು ಆ ಥರದ್ದೆಲ್ಲ ಏನು ಅಭ್ಯಾಸ ಮಾಡ್ಕೊಳ್ಳೋದಿಲ್ಲ. ಇವಾಗ ಸಂಡೇ ಅಲ್ವಾ, ಮನೇಲಿ ಇದ್ದೀವಲ್ವ, ಸೊ ಹಾಗಾಗಿ ಎಲ್ಲರೂ ಒಟ್ಟಿಗೆ ತಿಂತೀವಿ. ಇನ್ ಕೇಸ್ ಸ್ಕೂಲಿಗೆ ಹೋಗೋ ಅಂಥ ಟೈಮ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಮೊದಲು ಮಕ್ಕಳಿಬ್ರು ತಿಂದ್ಬಿಟ್ಟು ಹೋಗ್ತಾರೆ, ಮತ್ತು ನಾನು ಮತ್ತು ಸಂತೋಷ್ ಅವ್ರು ಸ್ವಲ್ಪ ಲೇಟಾಗಿ ಬರ್ತಾರಲ್ವ, ನಾವಿಬ್ಬರು ತಿಂತೀವಿ. ಆ ರೀತಿಯಾಗಿ ಎಲ್ಲರೂ ಪದೇ ಆವಾಗ ಇವಾಗ ತಿಂತಕ್ಕಂಥ ಅಭ್ಯಾಸ ಎಲ್ಲ ಮಾಡ್ಕೊಳ್ಳಲ್ಲ. ನಾವು ಯಾವಾಗ ಎಲ್ಲರೂ ಒಟ್ಟಿಗೆ ಇರ್ತೀವೋ ಅವಾಗ ಎಲ್ಲರೂ ಸಹ ಸೇರಿಕೊಂಡು ಒಟ್ಟಿಗೆ ತಿಂತಕ್ಕಂಥ ಒಂದು ಅಭ್ಯಾಸವನ್ನು ಮಾಡ್ಕೊಂಡಿರ್ತೀವಿ. ಯಾಕಂದರೆ ಯಾವಾಗ ಸಮ್ಟೈಮ್ಸ್ ಎಲ್ಲ ಮಕ್ಕಳೆಲ್ಲ ದೊಡ್ಡವ್ರು ಆಯಿತು ಅಂತ ಹೇಳಿದ್ರೆ, ಅವ್ರಿಗೂ ಜವಾಬ್ದಾರಿಗಳು ಬಂತು ಅಂತ ಹೇಳಿದ್ರೆ, ಯಾವಾಗ ಎಲ್ಲರೂ ಒಟ್ಟಿಗೆ ತಿಂತಕ್ಕಂಥ ಟೈಮ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಮತ್ತು ನಾವು ಯಾವ ರೀತಿಯಾಗಿ ಅಭ್ಯಾಸಗಳನ್ನ ಮಾಡ್ಕೊಳ್ತಾ ಹೋಗ್ತೀವೋ ಅದೇ ರೀತಿ ಅಭ್ಯಾಸಗಳು ಮುಂದುವರಿಯುತ್ತೆ ಅಂತ ಹೇಳ್ಕೊಂಡು ಈ ರೀತಿ ಯಾವಾಗ ಟೈಮ್ ಸಿಗುತ್ತೋ ಆ ಟೈಮಲ್ಲೆಲ್ಲ ಒಟ್ಟಿಗೆ ತಿಂತಕ್ಕಂಥ ಒಂದು ರೂಢಿಯನ್ನು ಮಾಡ್ಕೊಂಡಿದ್ದೀವಿ. ಚಪಾತಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡು ಆಲ್ರೆಡಿ ಆ ಮಕ್ಕಳು ಮತ್ತು ಸಂತೋಷ್ ಅವ್ರು ತಿಂತಾ ಇದ್ರು. ಸೊ ಕೊನೆಯದಾಗಿ ನಾನು ನನಗೆ ಪ್ರಿಪೇರನ್ನು ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಅಂತೂ ತುಂಬ ಸೂಪರ್ವಾಗಿ ಬಂದಿತ್ತು, ಮತ್ತು ಹೆಲ್ದಿಯಾಗೂ ಸಹ ಇರುತ್ತೆ. ಪಾಲಕ್ ಸೊಪ್ಪು ಮತ್ತು ರಾಗಿ, ಕಡಲೆ ಹಿಟ್ಟು, ಗೋಧಿ ಹಿಟ್ಟು ಎಲ್ಲವನ್ನ ಸೇರಿಸ್ಕೊಂಡಿರ್ತೀವಲ್ವ, ಸೊ ಹಾಗಾಗೋದು ಹೆಲ್ದಿಯಾಗೇ ಇರುತ್ತೆ. ನಾನು ಸಹ ಚಪಾತಿಯನ್ನು ರೆಡಿ ಮಾಡಿ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಮಕ್ಕಳು ಸಹ ಹಾಕಿಸ್ಕೊಳ್ತಾರೆ ಅಂತ ಎಕ್ಸ್ಟ್ರಾನೇ ರೆಡಿ ಮಾಡಿ ಇಟ್ಟಿದ್ದೆ. ಮತ್ತು ಕೇಳಿದ್ರು ಅಂತೇಳಿ ಅವ್ರಿಗೂ ಸಹ ರೆಡಿ ಮಾಡಿ ಕೊಟ್ಬಿಟ್ಟು ಮತ್ತು ಇವಾಗ ನನ್ನ ಪ್ಲೇಟನ್ನು ಸಹ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನನ್ನ ಪ್ಲೇಟ್ಗೆ ಅಂತ ಹೇಳ್ಬಿಟ್ಟು ಒಂದು ಚಪಾತಿಯನ್ನು ತಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಮ್ಯಾಂಗೋ ಚಟ್ನಿಯನ್ನು ತಗೊಂಡಿದ್ದೀನಿ. ಹಾಗೆ ಫೈಬರ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತರಕಾರಿಗಳು ಏನಿರುತ್ತೋ ಇಲ್ಲಿ ನಾನು ಸೌತೆಕಾಯಿಯನ್ನು ತಗೊಂಡಿದ್ದೀನಿ. ಏನಿರುತ್ತೋ ಅದನ್ನು ತಗೋಬೋದು. ನೋಡಿ ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟು ಅಷ್ಟೇ ತುಂಬ ಸೂಪರಾಗಿ ಬಂದಿದೆ. ಅವರೆಲ್ಲ ತಿಂದು ಮುಗಿಸ್ತಾ ಇದ್ರು. ಮುಗಿಸುವಷ್ಟರಲ್ಲಿ ನಾನು ಸಹ ರೆಡಿ ಮಾಡಿ ಇಟ್ಕೊಂಡು ನಾನು ಹೊರಗಡೆನೇ ಕುತ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದೆ. ಅಷ್ಟರಲ್ಲಿ ಮಕ್ಕಳು ಸಹ ನಾನು ಅಲ್ಲೇ ಕುತ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಅವರು ಸಹ ಅಲ್ಲೇ ಬಂದರು.
ಎಲ್ಲರೂ ಸಹ ತಿಂದಾಯಿತು. ತಿಂದ್ಬಿಟ್ಟು ಸಂತೋಷ್ ಮತ್ತು ನಾನು ಇಬ್ಬರು ಸಹ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು. ಹಾಗಾಗಿ ಏನು ಅಡುಗೆ ಎಲ್ಲ ಮಾಡಿ ಇಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಅಡುಗೆಗೂ ಸಹ ಹಿಂದೆನೇ ರೆಡಿ ಮಾಡಿ ಇಟ್ಕೊಂಡೆ. ಇವಾಗ ಆಲ್ರೆಡಿ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿದೆಯಲ್ಲ, ಏನಾದರೂ ಒಂದೊಂದು ಥಿಂಗ್ಸ್ಗಳು ಮಕ್ಕಳಿಗೆ ಬೇಕಾಗ್ತಾನೆ ಇರುತ್ತೆ. ಹಾಗಾಗಿ ಶಾಪಿಂಗ್ ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು ನಾವು ಸಹ ಹೊರಟ್ವಿ. ಮೊದಲಿಗೆ ಇಲ್ಲಿ ಸಾಂಬಾರನ್ನು ಮಾಡಿಬಿಟ್ಟು ರೈಸ್ ಮಾಡಿಬಿಟ್ಟು ಪಲ್ಯಕ್ಕೆ ನಾನು ಸ್ವಲ್ಪ ಯಾವಾಗಲೂ ಅಷ್ಟೇ ಸ್ಪ್ರೌಟ್ಸ್ಗಳನ್ನು ಇಟ್ಕೊಂಡಿರ್ತೀನಿ. ಸ್ವಲ್ಪ ಬೇಬಿ ಕಾರ್ನ್ ಇತ್ತು, ಹಾಗೆ ತರಕಾರಿಗಳು ಸಹ ಇತ್ತು. ಎಲ್ಲವನ್ನು ಸಹ ಈ ರೀತಿಯಾಗಿ ಸ್ಟೀಮ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಈ ಥರ ಸ್ಟೀಮ್ ಮಾಡಿಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಅದೆಲ್ಲ ಅದರಲ್ಲಿರ್ತಕ್ಕಂಥ ಯಾವುದೇ ಒಂದು ಕಂಟೆಂಟ್ ಸಹ ವೇಸ್ಟ್ ಆಗೋಲ್ಲ. ಹಾಗಾಗಿ ಸ್ಟೀಮನ್ನು ಮಾಡ್ಕೊಳ್ತಾ ಇರ್ತೀನಿ. ಇವಾಗ ನೀಟಾಗಿ ಅದನ್ನೆಲ್ಲವನ್ನು ಸ್ಟೀಮ್ ಮಾಡಿಬಿಟ್ಟು ಅದಕ್ಕೊಂದು ಒಗ್ಗರಣೆ ಹಾಕ್ಕೊಂಡ್ರೆ ಒಂದು ಹೆಲ್ದಿಯಾದಂತಹ ಪಲ್ಯನೂ ಸಹ ನನಗೆ ರೆಡಿ ಆಗುತ್ತೆ. ಹಾಗಾಗಿ ಎಲ್ಲವನ್ನು ಸಹ ರೆಡಿ ಮಾಡಿಬಿಟ್ಟು ಬೇಕು ಅಂತ ಹೇಳಿದ್ರೆ ಇವಾಗ ಊಟವನ್ನು ಮಾಡೋಣ, ಇಲ್ಲ ಅಂತ ಹೇಳಿದ್ರೆ ಬಂದು ನಂತರ ಊಟ ಮಾಡ್ಬೋದು ಅಂತ ಹೇಳ್ಬಿಟ್ಟು ಮೊದಲು ಇಲ್ಲಿ ಅಡುಗೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕೇಸ್ನ ಹೊರಗಡೆ ಹೋಗ್ಬಿಟ್ಟು ಬರ್ತಕ್ಕಂಥದ್ದು ಏನಾದರೂ ಲೇಟ್ ಆಗಿಬಿಟ್ರೆ ಮಕ್ಳಿಗೆ ಹಶ್ವಾಗಿರುತ್ತಲ್ವ, ಅವಾಗ ಅವ್ರಿಗೆ ಊಟ ಇರಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತೀನಿ, ಅಡುಗೆ ಮಾಡಿಟ್ಬಿಟ್ಟೆ ಹೋಗ್ತೀನಿ. ಇನ್ ಕೇಸ್ ನಾವು ಬರೋದು ಲೇಟ್ ಆಯಿತು ಅಂತ ಹೇಳಿದ್ರೆ ಊಟ ಹಾಕ್ಕೊಂಡು ಮಾಡಿರ್ತಾರೆ, ಇಲ್ಲ ವೆಯ್ಟ್ ಮಾಡೋದಿದ್ರೆ ವೆಯ್ಟ್ ಮಾಡಿರ್ತಾರೆ ಆಗಿಲ್ಲ ಅಂತ ಹೇಳಿದ್ರೆ. ಹಾಗಾಗಿ ಏನು ಮಾಡ್ತೀನಿ, ಆ ರೀತಿಯಾಗಿ ಮಾಡ್ಕೊಳ್ತೀನಿ. ಎಲ್ಲೇ ಹೋದರೂ ಅಷ್ಟೇ ಮೊದಲು ಅಡುಗೆಯನ್ನು ರೆಡಿ ಮಾಡಿ ಇಟ್ಬಿಟ್ಟೆ ಹೋಗ್ತೀನಿ. ಹಾಗಾಗಿ ಮೊದಲಿಗೆ ಇಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡೆ. ರೈಸು ಸಾಂಬಾರು ಎಲ್ಲವನ್ನು ಏನು ಮಾಡ್ತಕ್ಕಂಥದ್ದೆಲ್ಲ ಏನು ಸಹ ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ. ಸ್ವಲ್ಪ ಮೂಲಂಗಿ ಇತ್ತು, ಅದನ್ನು ಹಾಕ್ಬಿಟ್ಟು ನಾನು ಸಾಂಬಾರನ್ನು ಮಾಡ್ಕೊಂಡಿದ್ದೆ. ಆ ರೆಸಿಪಿಯೆಲ್ಲ ಆಲ್ರೆಡಿ ನಾನು ಶೇರನ್ನು ಮಾಡಿದ್ದೀನಿ. ಇಲ್ಲಿ ಉಪ್ಪನ್ನು ಹಾಕ್ಕೊಂಡಿರಲಿಲ್ಲ, ಹಾಗಾಗಿ ನಾನು ಇವಾಗ ಲಾಸ್ಟ್ ಕೊನೆಯದಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ಬೇಕಂತೇಳಿದ್ರೆ ಕೊಬ್ಬರಿ ತುರಿ ಅಥವಾ ಕಾಯಿ ತುರಿ ಏನು ಬೇಕಂದ್ರೂ ಈ ಪಲ್ಯಕ್ಕೆ ಸೇರಿಸ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಕಾಳುಗಳು ಮತ್ತು ತರಕಾರಿ ಎಲ್ಲವನ್ನು ಸಲಾಡ್ಸ್ ಎಲ್ಲವನ್ನು ಇದ್ರ ಜೊತೆಗೆ ಸೇರಿಸ್ಬಿಟ್ಟಿದ್ದೀನಲ್ಲ, ಹಾಗಾಗಿ ಮತ್ತೆ ಇನ್ನೊಂದು ತರಕಾರಿ ಸೇರಿಸ್ಕೊಳ್ತಕ್ಕಂಥ ಅವಶ್ಯಕತೆ ಏನೂ ಸಹ ಇರಲ್ಲ. ಮತ್ತು ಒಂದು ಹೊರಗಡೆ ಹೋಗುವಾಗ ಅಡುಗೆ ಮಾಡೋದು ಒಂದು ಮಕ್ಳಿಗೆ ಹಶ್ವಾದ್ರೆ ಅಂತ ಹೇಳಿದ್ರೆ, ಇನ್ನೊಂದು ಇವಾಗ ನಾನು ಸಹ ಹೊರಗಡೆಯಿಂದ ಬಂದು ಟಯರ್ಡ್ ಆಗಿರುತ್ತಲ್ವ, ಆ ಟೈಮಲ್ಲಿ ಸಿಕ್ಕಿದ್ದೆಲ್ಲ ತಿನ್ನಬೇಕಂತ ಅನಿಸೋದಕ್ಕೆ ಶುರುವಾಗುತ್ತೆ. ಇವಾಗ ವೆಯ್ಟ್ ಲಾಸ್ ಮಾಡಬೇಕಂತ ಹೇಳಿದ್ರೆ, ಒಂದು ಹೆಲ್ದಿ ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ ಇದೆಲ್ಲ ಸಣ್ಣ ಸಣ್ಣ ಚೇಂಜಸ್ಸೇ, ಆದರೆ ತುಂಬ ದೊಡ್ಡದಾದಂಥ ಎಫೆಕ್ಟ್ಗಳಿರುತ್ತೆ. ಹಾಗಾಗಿ ಈ ರೀತಿ ಸಣ್ಣ ಸಣ್ಣ ಚೇಂಜಸ್ಗಳನ್ನೇ ಮಾಡ್ಕೊಳ್ತಾ ಬರಬೇಕು. ಎಲ್ಲವನ್ನು ಮಾಡಿ ಮುಗಿಸ್ಬಿಟ್ಟು ನಾವು ಸಹ ಹೊರಗಡೆ ಹೊರಟ್ವಿ. ಹೋಗ್ಬಿಟ್ಟು ಏನೇನು ಶಾಪಿಂಗ್ ಇತ್ತಂತೇಳಿ ಎಲ್ಲವನ್ನು ಮುಗಿಸ್ಕೊಂಡು ಅದಾದ ನಂತರ ನಾವು ಸಹ ಬಂದು ಆ ಅಡುಗೆಯನ್ನು ಮಾಡಿಟ್ಟಿದ್ದೆ ಅಲ್ವಾ, ಹಾಕ್ಕೊಂಡು ಊಟವನ್ನು ಮಾಡಿಕೊಂಡು ಈ ಒಂದು ದಿನವನ್ನು ಕಂಪ್ಲೀಟನ್ನು ಮಾಡಿಕೊಂಡೆ. ಸೇಮ್ ಸಾಂಬಾರೇ ಇತ್ತು, ನೈಟ್ಗೆ ರೈಸನ್ನು ಮಾಡ್ಕೊಂಡಿದ್ದಿದ್ದು ಅಷ್ಟೇ. ಇದಾಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋ. ಹೆಲ್ದಿ ಒಂದು ಲಂಚನ್ನು ಈ ರೀತಿಯಾಗಿ ನಾವು ಪ್ರಿಪೇರನ್ನು ಮಾಡ್ಕೋಬೋದು. ಕೆಲವೊಂದು ಐಡಿಯಾಸ್ಗಳು ನಾವು ಹೇಳಿದ್ನಲ್ಲ, ನಾವು ಮಾಡ್ತಾ ಇದ್ರೇ ನಮಗೆ ಅದು ತಿಳಿತಾ ಹೋಗುತ್ತೆ. ಹಾಗಾಗಿ ನಮಗೂ ಸಹ ಅದೇನಾಗುತ್ತೆ, ಅಭ್ಯಾಸ ಆಗ್ತಾನೆ ಹೋಗುತ್ತೆ. ಫಸ್ಟ್ ನೋಡುವಾಗ ನನಗೂ ಇಷ್ಟೊಂದೆಲ್ಲ ಅಡುಗೆಗಳನ್ನ ಮಾಡ್ಕೋಬೇಕಾ ಅಂತ ಅನಿಸ್ತಾ ಇತ್ತು. ಕೊನೆಯದಾಗಿ ಒಂದು ಲೋಟ ಮಜ್ಜಿಗೆಯನ್ನು ತಗೊಂಡ್ರೆ ಚೆನ್ನಾಗಿರುತ್ತೆ. ಬೆಳಗ್ಗೆ ಮಾಡಿರ್ತಕ್ಕಂಥ ಚಟ್ನಿ ಇತ್ತಲ್ವ, ಟೇಸ್ಟ್ಗೆ ಚೆನ್ನಾಗಿರುತ್ತೆ ಅಂತೇಳಿ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾನು ನನ್ನ ಲಂಚ್ ಪ್ಲೇಟನ್ನು ರೆಡಿ ಮಾಡಿಕೊಂಡು ಊಟವನ್ನು ಮಾಡಿದ್ವಿ. ಇದಾಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋ. ಯಾರೆಲ್ಲ ಕೊನೆ ತನಕ ವಿಡಿಯೋವನ್ನು ನೋಡಿದ್ರಿ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನು ಮಾಡ್ತಕ್ಕಂಥ ರೆಸಿಪೀಸ್ಗಳು ನಿಮಗೆ ಏನಾದರೂ ಒಂಚೂರು ಹೆಲ್ಪ್ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಅದೇ ಒಂದು ನಂಬಿಕೆಯಲ್ಲಿ ಸಹ ನಾನು ಇರ್ತೀನಿ. ಇದಾಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋ. ಮತ್ತೊಂದು ಹೆಲ್ದಿ ರೆಸಿಪೀಸ್ ಜೊತೆ ಮತ್ತೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಯಾವಾಗಲೂ ಅಷ್ಟೇ ಊಟಕ್ಕೆ ಒಂದು ಉಪ್ಪಿನಕಾಯಿ ಇಟ್ಕೊಳ್ತಕ್ಕಂಥದ್ದು ನಮ್ಮದು ಒಂದು ಖುಷಿ. ಯಾರೆಲ್ಲ ಕೊನೆ ತನಕ ವಿಡಿಯೋವನ್ನು ನೋಡಿದ್ರಿ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.